ಎಲ್ರಿಗೂ ನಮಸ್ಕಾರ. ಧಾರ್ಮಿಕ ಪ್ರವಚನ ಮಾಲಿಕೆಯಲ್ಲಿ ಸತ್ಯಂ ಶಿವಂ ಸುಂದರಂ ಎಂಬ ಶಿವನ ಕುರಿತಾದ ಪ್ರವಚನಗಳನ್ನು ಹೇಳ್ತಾ ಇದ್ದೇನೆ. ಶಿವನ ಒಂದೊಂದು ಅವತಾರದ ಬಗ್ಗೆ ತಿಳಿಸ್ತಾ ಇಂದು ಶಿವನ ಶರಭಾವತಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಾಗ ಮಾಡ್ತಾ ಇದ್ದಿದ್ದು, ಆ ಯಾಗಕ್ಕೆ ಅಳಿಯನ್ನು ಕರಿದೆ, ಅಂದರೆ ಶಿವನ್ನ ಕರಿದೆ ಇದ್ದಿದ್ದು ಎಲ್ಲ ಗೊತ್ತಿದೆ. ಸತಿ ಮಾತ್ರ ಮಗಳು ದಕ್ಷ ಯಜ್ಞವನ್ನು ಮಾಡ್ತಕ್ಕಂಥದ್ದನ್ನು ಕೇಳಿ ತಾನು ಹೋಗಬೇಕು ಅಂತ ಆಸೆಪಟ್ಟು ಗಂಡನನ್ನು ಕೇಳಿ ನಮ್ಮಪ್ಪ ಎಂಥ ದೊಡ್ಡ ಯಜ್ಞಯಾಗ ಮಾಡ್ತಾಯಿದ್ದಾರೆ, ನಾನು ಹೋಗ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಹೋಗ್ತಾಳೆ. ಅದಕ್ಕೆ ಹೇಳೋದು, ತಂದೆ ಅಂದರೆ ಮನೆಯಿಂದ ಸರಿಯಾಗಿ ಇನ್ವಿಟೇಷನ್ ಬರದೆ ಗಂಡ ಬೇಡ ಅಂದರೆ ಹೋಗಬಾರ್ದು. ಇವಳೇನೋ ಪಾಪ ಹೋದ್ಲು, ಆದರೆ ಅಲ್ಲಿ ಶಿವನಿಗಾದ ಅವಮಾನ ಎಲ್ಲ ನೋಡಿ ಶಿವನನ್ನು ಅವಮಾನ ಮಾಡ್ತಾನೆ ದಕ್ಷ. ಅದನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗಿ ಯೋಗಾಗ್ನಿಯಿಂದ ಸುಟ್ಕೊಂಡ್ಬಿಡ್ತಾಳೆ. ಅವಳು ಈ ಸ್ಥಿತಿನ ಶಿವಂಗೆ ಗೊತ್ತಾಗ್ಬಿಡತ್ತೆ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ರುದ್ರಕೋಪ. ಆ ಕೋಪವನ್ನು ತೋರಿಸಿ ಅವನು ಸಿಟ್ಟಿನಿಂದ ಒಂದು ಜಡೆನ ಕಿತ್ತು ಪರ್ವತದ ಮೇಲೆ ಅಪ್ಪಳಿಸಿ ಹೊಡಿತಾನೆ. ಅದು ಹೇಗಾಗುತ್ತೆ ಅಂದರೆ, ಪ್ರಳಯ ಕಾಲದಂತೆ ಭಯಾನಕವಾಗಿರ್ತಕ್ಕಂತಹ ಮಹಾಶಬ್ದ ಬರುತ್ತೆ. ಅದು ಒಡೆದು, ಆ ಬಂಡೆ ಒಡೆದು ಎರಡು ಭಾಗ ಆಗುತ್ತೆ. ಮೊದಲ ಭಾಗದಿಂದ ಪ್ರಳಯಾಗ್ನಿಯಂತೆ ಜ್ವಲಿಸ್ತಕ್ಕಂತಹ 1000 ಕೈಗಳ ಬೃಹದಾಕಾರದ ವೀರಭದ್ರ ಜನಿಸ್ತಾನೆ, ಜಗತ್ತನ್ನೆಲ್ಲ ವ್ಯಾಪಿಸ್ತಾನೆ. ಎರಡನೇ ಭಾಗದಿಂದ ಕೋಟಿ ಭೂತಗಳೊಡನೆ ಮಹಾಭಯಂಕರವಾದ ಕಾಳಿ ಜನಿಸ್ತಾಳೆ. ನೋಡಿ ಹೇಗೆ ವೀರಭದ್ರನ ಜನನ ಆಯಿತು ಅಂತಂದರೆ, ಶಿವನ ಕೋಪದಿಂದ ರುದ್ರನ ಜಡೆಯನ್ನು ಅಪ್ಪಳಿಸಿದಾಗ ಪರ್ವತಕ್ಕೆ ಅದು ಸೀಳಿ ಎರಡು ಭಾಗ ಆಗಿ ಅದರಲ್ಲಿ ಒಂದು ಭಾಗ ವೀರಭದ್ರ, ಇನ್ನೊಂದು ಭಾಗ ಭದ್ರಕಾಳಿಯ ಅವತಾರ ಆಯಿತು. ಹೀಗೆ ಆಮೇಲೆ ವೀರಭದ್ರನನ್ನು ನೆನೆಸ್ಕೊಂಡು, ಅವನು ಪೂರ್ಣ ಅವತಾರ, ವೀರಭದ್ರನನ್ನು ನೆನೆಸ್ಕೊಂಡಂಗೂ ಅವನು ಬಂದು ಸಹಾಯವನ್ನು ಮಾಡ್ತಾ ಇರ್ತಾನೆ ಶಿವನಿಗೆ. ಒಂದು ಸರ್ತಿ ನಿಮಗೆ ಹಿರಣ್ಯಕಶಿಪು ಕಥೆನೂ ಗೊತ್ತಿದೆ. ಹಿರಣ್ಯಕಶಿಪು ಹಿರಣ್ಯಾಕ್ಷ ಇಬ್ಬರು ಜಯವಿಜಯರ ಶಾಪಗ್ರಸ್ತರಾಗಿದ್ದಕ್ಕೆ ಅವತಾರ ತಾಳಿರೋದು ಅಂತ ಎಲ್ಲ ಗೊತ್ತಿದೆ. ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ಹರಿ ನರಸಿಂಹನ ಅವತಾರವನ್ನು ತಾಳಬೇಕಾಗುತ್ತೆ. ನರಸಿಂಹ ಅವತಾರವನ್ನು ತಾಳಿ ಆ ಅಸುರನನ್ನು ಅಂದರೆ ಹಿರಣ್ಯಕಶಿಪುವನ್ನು ಸಂಹರಿಸಿದ್ದೂ ಆಗಿದೆ. ಆದರೆ ಆ ನರಹರಿಯ ಕೋಪದ ಜ್ವಾಲೆ ಮಾತ್ರ ಏನು ಮಾಡಿದ್ರೂ ಶಾಂತ ಆಗ್ತಾ ಇಲ್ಲ. ಜಗತ್ತನ್ನು ಸುಡ್ತಾನೇ ಇದೆ. ದೇವತೆಗಳು ಪ್ರಹ್ಲಾದನನ್ನು ಕಳಿಸ್ತಾರೆ ಅವನಿಗೆ ಸ್ವಲ್ಪ ತಣ್ಣಗಾಗಲಿ ಅಂತ ನೃಸಿಂಹನ ಹತ್ರ. ಆದರೆ ನೃಸಿಂಹ ದೈತ್ಯ ಬಾಲಕರನ್ನು ಪ್ರೀತಿಯಿಂದ ಎದೆಗೆ ಅಪ್ಪಿಕೊಂಡ್ತಾನೆ. ಆದರೆ ಎದೆ ಮಾತ್ರ ತಣ್ಣಗಾಗುತ್ತೆ ಅಷ್ಟೇ ಹೊರತು ಅವನ ಕಣ್ಣು ಮುಂತಾದವುಗಳು ಕೋಪದ ಜ್ವಾಲೆ ಮೇಲೇಳ್ತಲೇ ಇತ್ತು. ದೇವತೆಗಳು ಏನಪ್ಪ ಮಾಡೋದು, ಹೀಗಾದರೆ ಹೇಗೆ, ಜಗತ್ತೇ ಸುಟ್ಟು ಹೋಗ್ಬಿಡುತ್ತಲ್ಲ ಅಂತ ಉಪಾಯ ಕಾಣದೆ ಶಿವನನ್ನೇ ಮೊರೆ ಇಡ್ತಾರೆ. ಶಿವ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ನೃಸಿಂಹನ ಜ್ವಾಲೆಯನ್ನು ಅಡಗಿಸಲಿಕ್ಕೆ ನಿಶ್ಚಯ ಮಾಡಿ ಶಿವ ವೀರಭದ್ರನನ್ನು ಸ್ಮರಿಸ್ತಾನೆ. ವೀರಭದ್ರ ಪ್ರತ್ಯಕ್ಷನಾಗ್ತಾನೆ. ಆತ ನಗುತ್ತಿರ್ತಾನೆ. ಆತನ ಗಣಗಳೂ ಅಟ್ಟಹಾಸ ಮಾಡ್ತಾ ನಗ್ತಾ ಇರ್ತವೆ. ಅತ್ತಿಂದಿತ್ತ ನೆಗೆದಾಡ್ತಿದ್ರು. ಆನಂದದಿಂದ ಉದ್ರೇಕದಿಂದ ಅವರೆಲ್ಲರೂ ಕುಣಿತಿದ್ರು. ನೋಡೋಕ್ಕೆ ನರಸಿಂಹಂತರನೇ ಇದ್ದರು. ಬ್ರಹ್ಮಾದಿ ದೇವತೆಗಳನ್ನೇ ಚೆಂಡಾಟವಾಡ್ತಾ ಇದ್ರು ಅವರು. ವೀರಭದ್ರನ ಆಕೃತಿ ಮತ್ತಷ್ಟು ಭೀಕರ ಪ್ರಳಯಾಗ್ನಿಯಂತೆ ಪ್ರಜ್ವಲಿಸುವ 3 ಕಣ್ಣುಗಳು, ಜಡೆಗಳಿಂದ ಆವೃತವಾಗಿದ್ದಂತೆ ತೆಳುವಾದ ಚಂದ್ರಲೇಖೆಯಂತೆ ಕಾಣುವ 2 ಕೋರೆ ದಾಡೆಗಳು, ಕಾರ್ಮೋಡದಂತೆ ಕಪ್ಪಾದ ಮೈ,
ಹುಲುಸಾಗಿ ಬೆಳೆದ ಗಡ್ಡ ಮೀಸೆಗಳು, ಆತನ ಪ್ರಚಂಡ ಹುಂಕಾರ ಧ್ವನಿಗೆ ದಿಕ್ತಟಗಳೇ ಕಿವುಡಾಗಿ ಹೋಗ್ಬಿಡ್ತಾ ಇದ್ವು. ಕೈಯಲ್ಲಿರ್ತಕ್ಕಂತಹ ತ್ರಿಶೂಲ ಗರ 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 ಅಂತ ತಿರುಗ್ತಿತ್ತು. ವೀರಭದ್ರ ಶಿವನನ್ನು ಕೇಳ್ಕೊಳ್ತಾನೆ, ಪ್ರಭು ನನ್ನನ್ನೇಕೆ ಸ್ಮರಿಸಿದೆ, ಅಪ್ಪಣೆ ಮಾಡು ಅಂತಾನೆ. ಆಗ ಹೇಳ್ತಾನೆ ಶಿವ, ಅಕಾಲದಲ್ಲಿ ದೇವತೆಗಳೊಂದಿಗೆ ಭಯ ಉತ್ಪನ್ನವಾಗಿದೆ. ನೃಸಿಂಹನ ಜ್ವಾಲೆ ಉರಿತಿದೆ, ಅದನ್ನು ನೀನು ಅಡಗಿಸಬೇಕು. ಮೊದಲು ಸಾಮೋಪಾಯದಿಂದ ಆತನನ್ನು ಸಮಾಧಾನ ಮಾಡಲಿಕ್ಕೆ ನೀನು ಪ್ರಯತ್ನ ಮಾಡು. ಅದಾಗಲಿಲ್ಲ ಅಂದರೆ ಉಗ್ರಭಾವವನ್ನು ತೋರಿಸಿ ಆತನನ್ನು ನಿಗ್ರಹಿಸು ಅಂತ ಹೇಳಿ ಕಳಿಸ್ತಾನೆ. ಅವನ ಉಗ್ರಭಾವವನ್ನು ನೀನು ಅವನಿಗೆ ತೋರಿಸಿ ನಿಗ್ರಹಿಸಿ ಅವನ ಮುಖ ಮತ್ತು ಚರ್ಮಗಳನ್ನು ನನಗೆ ತಂದು ಒಪ್ಪಿಸು ಅಂತ ಹೇಳ್ತಾನೆ. ಆಗ ವೀರಭದ್ರ ಶಾಂತ ರೂಪವನ್ನು ತಾಳಿ ನೃಸಿಂಹನ ಹತ್ರ ಹೋಗ್ತಾನೆ. ಆಯಿತು ಅಂತೇಳಿ ಹೋಗ್ತಾನೆ. ತಂದೆ ಮಗನಿಗೆ ಹಿತ ನುಡಿಯುವಂತೆ ಅವನು ಬೋಧಿಸ್ತಾನೆ. ಮಾಧವ, ನೀನು ಜಗತ್ತಿನ ಸುಖಕ್ಕಾಗಿ ಅವತರಿಸಿರ್ತಕ್ಕಂಥವನು. ಸ್ಥಿತಿ ಕಾರ್ಯದಲ್ಲಿ ನಿನ್ನನ್ನು ಪರಶಿವ ನೇಮಿಸಿದ್ದಾನೆ. ಅಂದು ಪ್ರಳಯ ಸಮುದ್ರದಲ್ಲಿ ಮತ್ಸ್ಯರೂಪರಾಗಿ ಬಂದು ಪ್ರಪಂಚವನ್ನು ಬಾಲದಿಂದ ಎಳೆದುಕೊಂಡು ಬಂದು ಸಂರಕ್ಷಿಸಿದೆ. ಕೂರ್ಮ ರೂಪದಿಂದ ಜಗತ್ತನ್ನು ಹೊತ್ತೆ, ವರಾಹ ರೂಪದಿಂದ ಭೂಮಿಯನ್ನೆತ್ತಿದೆ. ಈಗ ನೃಸಿಂಹ ರೂಪದಿಂದ ಹಿರಣ್ಯಕಶಿಪುವನ್ನು ಕೊಂದಿದ್ದೀಯಾ. ಮುಂದೆ ವಾಮನ ರೂಪದಿಂದ ಬಂದು ತ್ರಿವಿಕ್ರಮನಾಗಿ ಬಲಿಯನ್ನೂ ಬಂಧಿಸ್ತೀಯ. ನೀನೇ ಎಲ್ಲ ಜಂತುಗಳಿಗೂ ಮೂಲ ಕಾರಣ. ಲೋಕಕ್ಕೆ ದುಃಖ ಉಂಟಾದಾಗಲೆಲ್ಲ ನೀನು ಅವತರಿಸಿ ಸುಖವನ್ನು ಉಂಟು ಮಾಡ್ತೀಯ. ಶಿವಭಕ್ತರಲ್ಲಿ ನಿನ್ನನ್ನು ಸರಿದೂಗುವವರೇ ಇಲ್ಲ ಅಂತ ಹೇಳಬಹುದು, ನಿನ್ನನ್ನು ಮೀರಿಸೋರೇ ಇಲ್ಲ ಅಂತಲೇ ಹೇಳಬಹುದು. ವೇದಗಳನ್ನು ಧರ್ಮವನ್ನು ವ್ಯವಸ್ಥಿತವಾಗಿರ್ತಕ್ಕಂತಹವನು ನೀನು. ಈಗ ನೀನು ಅವತರಿಸಿದ ಉದ್ದೇಶ ಎಲ್ಲ ನೆರವೇರಿದೆ. ಹೇಗಿದ್ದರೂ ಹಿರಣ್ಯಕಶಿಪುವ ಸಂಹಾರ ಆಗಿದೆ. ಹಿರಣ್ಯಕಶಿಪುವಿನ ವಧೆ ಆದಮೇಲೆ ಪ್ರಹ್ಲಾದನ ರಕ್ಷಣೆಯೂ ಆಗಿದೆ. ಈಗ ನಿನ್ನ ಈ ಘೋರ ರೂಪವನ್ನು ಸಾಕು ಮಾಡು ಅಂತ ಹೇಳ್ತಾನೆ. ವೀರಭದ್ರನ ಈ ಸಮಾಧಾನದ ನುಡಿಗಳಿಂದ ನರಸಿಂಹನ ಕೋಪ ಇನ್ನೂ ಜಾಸ್ತಿ ಆಯಿತು. ಮದೋನ್ಮತ್ತನಾಗಿದ್ದ ಅವನ ಕೋರೆ ದಾಡೆಗಳನ್ನು ಪ್ರದರ್ಶಿಸಿ ಕಠೋರವಾಗಿ ನುಡಿದ. ನೀನು ಎಲ್ಲಿಂದ ಬಂದಿರುವೆಯೋ ಅಲ್ಲಿಗೆ ಹೋಗು. ನಾನೀಗ ಜಗತ್ತನ್ನು ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನನ್ನು ಯಾರು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನ ಎಲ್ಲ ಶಕ್ತಿಗಳಿಗೂ ನನ್ನಿಂದಲೇ ಪ್ರವೃತ್ತಿ, ನನ್ನಿಂದಲೇ ನಿವೃತ್ತಿ. ಯಾವ ಯಾವ ವಸ್ತುಗಳಲ್ಲಿ ವಿಲಕ್ಷಣ ಶಕ್ತಿ ಪ್ರಭಾವಗಳಿವೆಯೋ ಅವೆಲ್ಲ ನನ್ನ ತೇಜಸ್ಸಿನ ಅಂಶಗಳು. ನಾನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕಾರಕ. ನಾನೇ ಪರತತ್ವ. ನನ್ನನ್ನು ಮೊರೆ ಹೊಕ್ಕ ಗರ್ವವನ್ನು ಮರೆತು ನೀನು ಹೊರಟೋಗು. ನಾನೀಗ ಲೋಕನಾಶಕ್ಕಾಗಿ ಬಂದಿರತಕ್ಕಂಥವನು, ಮೃತ್ಯುವಿಗೂ ಮೃತ್ಯು ಸ್ವರೂಪನಾಗಿರ್ತಕ್ಕಂಥವನು ಅಂತ ಹೇಗೆ ದರ್ಪದಿಂದ ಮಾತಾಡ್ತಾನೆ. ಅವನು ಮಾಡಿದ್ದ ದರ್ಪದ ನುಡಿಗಳನ್ನು ಕೇಳಿ ವೀರಭದ್ರನ ತುಟಿಗಳು ಅಲ್ಲಾಡುತ್ತವೆ. ನರಸಿಂಹ, ವಿಶ್ವಸಂಹಾರಕರು ಶಿವನೊಬ್ಬನೇ ಎಂಬುದು ನಿನಗೆ ತಿಳಿಯದೆ ನೀನು ಪ್ರಕೃತಿಯ ಆತ ಪುರುಷ. ಆತನ ವೀರ್ಯದಿಂದ ನೀನು ಬ್ರಹ್ಮನಿಗೆ ಜನ್ಮ ಕೊಟ್ಟೆ. ಆ ಬ್ರಹ್ಮಲೋಕವನ್ನು ಸೂಚಿಸುವ ಇಚ್ಛೆಯಿಂದ ಶಿವನನ್ನು ತನ್ನ ಹಣೆಯಲ್ಲಿ ಧ್ಯಾನಿಸಿದ. ಆಗ ಹಣೆಯಿಂದ ಶಿವನು ಅವತರಿಸಿದ. ಅಂತಹ ಶಿವನು ನಿನ್ನನ್ನು ಶಿಕ್ಷಿಸುವ ಸಲುವಾಗಿ ನನ್ನನ್ನು ಕಳುಹಿಸಿದ್ದಾನೆ. ಆತ ಎಲ್ಲರಿಗೂ ಸ್ವಾಮಿ. ಆತನ ಮಹಾಶಕ್ತಿಯ ಒಂದು ಲೇಷ ಮಾತ್ರ ನಿನ್ನಲ್ಲಿದೆ. ಶಿವ ಬ್ರಹ್ಮನಿಂದ ಹುಟ್ಟಿದವನೆಂದು ತಿಳಿಯುವ ನೀನು ಎಂತಹ ಮೂರ್ಖ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ನೀನಲ್ಲ. ಕುಂಬಾರ ಚಕ್ರವನ್ನು ತಿರುಗಿಸುವಂತೆ ಆತ ನಿನ್ನಿಂದ ನಾನಾವತಾರಗಳನ್ನು ಮಾಡಿಸ್ತಾನೆ. ಶಿವನ ಅಂಶವಾದ ಷಣ್ಮುಖ ನಿನ್ನ ವರಾಹಾವತಾರದಲ್ಲಿ ನಿನ್ನ ಕೋರೆ ದಾಡಿಯನ್ನು ಕಿತ್ತಿದ್ದು, ನಿನ್ನ ವಿಶ್ವಕ್ಸೇನ ರೂಪವನ್ನು ಶಿವನ ಶೂಲ ಸುಟ್ಟಿದ್ದು, ದಕ್ಷಯಜ್ಞದಲ್ಲಿ ನಾನು ನಿನ್ನ ತಲೆಯನ್ನು ಕತ್ತರಿಸ್ತಿದ್ದು, ನಿನ್ನ ಮಗನಾದ ಬ್ರಹ್ಮನ 5ನೆಯ ತಲೆ ಅವನ ದೇಹಕ್ಕೆ ಇನ್ನೂ ಸೇರದೇ ಇರೋದು, ದಧೀಚಿಯಿಂದ ಯುದ್ಧದಲ್ಲಿ ನಿನಗೆ ಪರಾಭವವಾಗಿರ್ತಕ್ಕಂಥದ್ದು, ಇದೆಲ್ಲ ನೀನು ಮರೆತು ಬಿಟ್ಟಿಯಾ? ನಿನ್ನ ಅಭಿಮಾನದ ಈ ಮಹಾಚಕ್ರ ಯಾರಿಂದ ನಿನಗೆ ಬಂದಿತ್ತು ಎಂಬುದನ್ನು ಒಮ್ಮೆ ಜ್ಞಾಪಿಸ್ಕೊ.
ನಾನು ಜಗತ್ತನ್ನು ಸಂಹಾರ ಮಾಡಿದಾಗ ಪ್ರಳಯ ಸಮುದ್ರದಲ್ಲಿ ಮಲಗಿ ನಿದ್ದೆಯಿಂದ ಪ್ರವಶನಾಗುವ ನೀನು ಸಾತ್ವಿಕನೇ. ನಿನ್ನಿಂದ ತೊಡಗಿ ಒಂದು ಹುಲ್ಲುಕಡ್ಡಿಯವರೆಗಿನ ಎಲ್ಲ ವಸ್ತುಗಳು ಶಿವನ ಶಕ್ತಿಯಿಂದ ನಿಂತಿದೆ. ಆತನ ಶಕ್ತಿ ಪ್ರಭಾವಗಳನ್ನು ಇತರರು ನೋಡಲು ಸಮರ್ಥರೇ ಅಲ್ಲ. ನೀನು ಕಾಲನಾದರೆ ಆತ ಕಾಲನಿಗೂ ಕಾಲ, ನೀವು ದೇವನಾದರೆ ಅವನು ದೇವರಿಗೂ ದೇವ, ದೇವೋಂಕಿ ದೇವ್ ಮಹಾದೇವ್. ಇದನ್ನೆಲ್ಲ ಯೋಚಿಸಿ ನೀನು ನಿನ್ನ ಉಗ್ರ ರೂಪವನ್ನು ಶಾಂತಪಡಿಸು. ನಿನ್ನ ನಾಶವನ್ನು ನೀನೇ ತಂದುಕೊಳ್ಬೇಡ. ನಿನ್ನ ಮೇಲೆ ಶಿವನ ಕ್ರೋಧಾಗ್ನಿ ಎರಗದಂತೆ ಜಾಗೃತ ವಹಿಸು ಅಂತ ಹೇಳ್ತಾನೆ. ಹೀಗೆ ಹೇಳಿ ಅವನು ಸುಮ್ಮನಾಗ್ಬಿಡ್ತಾನೆ ವೀರಭದ್ರ. ಅಲ್ಲಿಗೆ ಕೋಪ ಇನ್ನೂ ಜಾಸ್ತಿ ಆಯಿತು ನರಸಿಂಹಂಗೆ. ವೀರಭದ್ರನನ್ನು ಹಿಡಿಲಿಕ್ಕೆ ಬರ್ತಾನೆ. ಅಷ್ಟರಲ್ಲಿ ವೀರಭದ್ರ ಮಾಯ ಆಗ್ಬಿಡ್ತಾನೆ. ಮಹಾಭಯಂಕರವಾಗಿರ್ತಕ್ಕಂತಹ ಶಿವನ ತೇಜಸ್ಸು ಆಕಾಶವನ್ನೆಲ್ಲ ತುಂಬುತ್ತೆ ಆ ಟೈಮಲ್ಲಿ. ಯಾಕೆಂದರೆ ವೀರಭದ್ರ ಹೊರಟುಬಿಡ್ತಾರೆ, ಇವನಿಗೆ ಯಾಕೋ ಇವನ್ನ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಗ ಈಶ್ವರನೇ ಈ ರೀತಿಯಾಗಿ ಕಾಣಿಸ್ಕೊಳ್ತಾನೆ. ಅದು ಆ ತೇಜಸ್ಸು ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ತು ಎಲ್ಲಕ್ಕಿಂತಲೂ ತೀರಾ ಭಿನ್ನವಾಗಿರ್ತಕ್ಕಂಥದ್ದು, ಎಲ್ಲವನ್ನ ಮಂಕುಗೊಳಿಸುವಂಥದ್ದು. ಅದಕ್ಕೆ ಆಕಾಶದ ವಿಸ್ತಾರವೂ ಸಾಲದೆ ಹೋಯಿತು. ಮರುಕ್ಷಣವೇ ಅದೊಂದು ವಿಕಾರವಾದ ರೂಪವನ್ನು ತಾಳ್ತು. ಶಿವನ ಚಿಹ್ನೆಗಳೆಲ್ಲವೂ ಅಸ್ಪಷ್ಟವಾಗಿ ಎದ್ದು ಕಾಣಿಸಿಕೊಳ್ಳುತ್ತೆ ಅದರ ಮೇಲೆ. ದೇವತೆಗಳು ಜೈಕಾರ ಮಾಡ್ತಾರೆ. ಬರುತ್ತಾ ಆಕಾರ ಸ್ಪಷ್ಟವಾಗುತ್ತೆ. ಅದಕ್ಕೆ 1000 ಕೈಗಳು, ತಲೆಯಲ್ಲಿ ಜಡೆ, ಚಂದ್ರ ರೇಖೆಗಳು, ಭಯಂಕರವಾದ ಕೊಕ್ಕು ಮತ್ತು ರೇಖೆಗಳು, ಭಯಂಕರವಾದ ಕೋರೆದಾಡೆ, ವಜ್ರಾಯುಧದಂತಿರುವ ಉಗುರುಗಳು, ಕುತ್ತಿಗೆಯಲ್ಲಿ ಕುಪಿತವಾದ ಅಭಿಚಾರದ ಅಗ್ನಿಗಳಂತೆ ಕಾಣುವ ಗರಗರನೆ ತಿರುಗುವ 3 ಕಣ್ಣುಗಳು, 4 ಕಾಲುಗಳು, ಪ್ರಳಯ ಕಾಲದ ಮೋಡಗಳ ಗುಡುಗಿನಂತಹ ಹುಂಕಾರ ಧ್ವನಿ. ಶಿವನ ಈ ಉಗ್ರ ಶರಭಾವತಾರವನ್ನು ಕಂಡಾಗ ನರಸಿಂಹನ ಬಲ ಪರಾಕ್ರಮಗಳೆಲ್ಲ ಉಡುಗಿ ಹೋಗುತ್ತವೆ. ಸೂರ್ಯನ ಮುಂದೆ ಮಿಣುಕು ಹುಳದಂತೆ ಆಗ್ಬಿಡ್ತಾನೆ ಅವನು. ಅಷ್ಟರಲ್ಲಿ ಶರಭ ನರಸಿಂಹನನ್ನು ಹಿಡಿದು ಬಿಡ್ತಾನೆ. ಬಾಲದಿಂದ ಕಾಲುಗಳನ್ನು ಬಿಗಿಯಾಗಿ ಕಟ್ಟಿಬಿಡ್ತಾನೆ. ಕೈಗಳನ್ನು ತನ್ನ ಕೈಗಳಿಂದ ಹಿಡಿದು ಬಿಡ್ತಾನೆ. ನಾಭಿ ಮತ್ತು ಪಾದಗಳಿಗೆ ರೆಕ್ಕೆಗಳಿಂದ ಹೊಡಿತಾ ಗಿಡುಗ ಹಾವನ್ನೆತ್ತಿಕೊಳ್ಳುವಂತೆ ಆತನನ್ನು ಎತ್ತಿ ಮೇಲೆ ಒಯ್ದು ಕೆಳಗೆ ಎಸಿತಾನೆ. ಹೀಗೆ ಬೇಕಾದಷ್ಟು ಸಾರ್ತಿ ಮೇಲಕ್ಕೆತ್ತೋದು, ಕೆಳಗೆಸೆಯೋದು, ಮೇಲಕ್ಕೆತ್ತೋದು, ಕೆಳಗೆಸೆಯೋದು, ತಾನೂ ಮೇಲೆ ಹಾಗೆ ಕೆಳಗೆ ಆತನ ಮೇಲೆ ಎರಗೋದು, ಹೀಗೆ ಮಾಡ್ತಾ ಇದ್ದಾನೆ. ರೆಕ್ಕೆಗಳ ಹೊಡೆತದಿಂದ ಪ್ರಜ್ಞೆನೆ ತಪ್ಪಿಸ್ಬಿಡ್ತಾನೆ. ಬಳಿಕ ಆತನನ್ನು ಸೆಳೆದುಕೊಂಡು ಎಲ್ಲಿಗೋ ಹೊರಡ್ತಾನೆ. ದೇವತೆಗಳು ಶರಭಾಕೃತಿಗೆ ನಮೋ ಅಂತಾರೆ. ವಿಷ್ಣು ದೈನ್ಯದಿಂದ ಕೈ ಮುಗಿದು ಅಷ್ಟೋತ್ತರ ಶತನಾಮಗಳಿಂದ ಸ್ತೋತ್ರ ಮಾಡಿ, ನನ್ನಲ್ಲಿ ಅಹಂಕಾರ ಮೂಡಿದಾಗಲೆಲ್ಲ ಇದೇ ರೀತಿಯಿಂದ ಅದನ್ನು ಅಪಹರಿಸಬೇಕೆಂದು ಬೇಡ್ಕೊಳ್ತಾನೆ. ಅತ್ತ ದೇವತೆಗಳು ಸ್ತೋತ್ರ ಮಾಡ್ತಾ ಇರ್ತಾರೆ. ಮಹೇಶ್ವರ, ನೀನೇ ಬ್ರಹ್ಮ, ನೀನೇ ವಿಷ್ಣು, ನೀನೇ ಎಲ್ಲದಕ್ಕೂ ಮೂಲ ಕಾರಣ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಮೂಲ ಕಾರಣ ನೀನೇ. ಅವರನ್ನು ಕಾಪಾಡ್ತಕ್ಕಂಥವನು ನೀನೇ, ಕೊನೆಗೆ ಸಂಹಾರ ಮಾಡ್ತಕ್ಕಂಥವನು ನೀನೇ. ನಿನಗೆ ಅದಕ್ಕೋಸ್ಕರ ಹರ ಅಂತ ಹೆಸರು. ಸಂಸಾರವನ್ನು ಕಳೆಯೋದ್ರಿಂದ ಮಾತ್ರವಲ್ಲ, ಹರಿಯನ್ನು ನಿಗ್ರಹಿಸಿರುವುದರಿಂದಲೂ ನೀನು ಯುಕ್ತನಾಗಿದ್ದೀಯೇ. ದೀನ ಬಂಧು ನೀನು, ನಮ್ಮನ್ನು ಕಾಪಾಡು. ಶಿವನಿಂದ ನೀರಲ್ಲಿ ನೀರಿನಂತೆ, ಹಾಲಲ್ಲಿ ಹಾಲಿನಂತೆ, ತುಪ್ಪದಲ್ಲಿ ತುಪ್ಪದಂತೆ ನನ್ನಲ್ಲಿ ಹರಿ ಬೆರೆತು ಹೋಗಿದ್ದಾನೆ. ಆತನೇ ನರಸಿಂಹನಾಗಿ ಜಗತ್ತನ್ನು ಸಂಹರಿಸಲು ಹೊರಟಿದ್ದಾನೆ. ಆತನನ್ನು ನೀವೆಲ್ಲರೂ ಪ್ರಾರ್ಥಿಸಿರಿ. ನನ್ನ ಭಕ್ತರೆಲ್ಲರೂ ನನ್ನ ಭಕ್ತಾಗ್ರೇಸರನಾದ ಈತನನ್ನು ನಮಸ್ಕರಿಸಬೇಕು. ಬಳಿಕ ಎಲ್ಲರೂ ನೋಡುತ್ತಿದ್ದಂತೆಯೇ ಅದೃಶ್ಯನಾಗಿಬಿಡ್ತಾನೆ ಶರಭಾಕೃತಿಯಲ್ಲಿರ್ತಕ್ಕಂತಹ ಈಶ್ವರ. ವೀರಭದ್ರ ಆವಾಗ ಏನು ಮಾಡ್ತಾನೆ, ನರಸಿಂಹ ಸೋತಿರ್ತಾನಲ್ಲ, ಅವನ ಚರ್ಮವನ್ನು ಸುಲಿದು ಅದನ್ನು ಕೈಲಾಸಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಂದಿನಿಂದ ಆ ಚರ್ಮವನ್ನು ಶಿವನು ತೊಟ್ಕೊಳ್ತಾನೆ. ಆವಾಗ ಅವನ್ನ ಕೃತ್ತಿವಾಸ ಅಂತ ಕರೀತಾರೆ. ನರಸಿಂಹನ ಮುಖ ಶಿವನ ರುಂಡಮಾಲೆಯನ್ನು ಸೇರಿ ಅದರ ಮಧ್ಯದಲ್ಲಿ ಮಣಿ ಥರ ಕಾಣಿಸುತ್ತೆ. ಅವನ ಮುಖನ ಅದಕ್ಕೆ ಹಾಕೊಂಡ್ಬಿಡ್ತಾನೆ ಸರಕ್ಕೆ. ದೇವತೆಗಳಿಗೆ ಆಗ ನೆಮ್ಮದಿಯಾಗುತ್ತೆ. ಶರಭೇಶ್ವರ ಚರಿತ್ರೆಯನ್ನು ಕೊಂಡಾಡುತ್ತಾ ಅವರೆಲ್ಲ ವಾಪಸ್ಸು ಹೋಗ್ತಾರೆ.
ಈ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಸರ್ವಾನಿಷ್ಟ ಪರಿಹಾರವಾಗುತ್ತೆ, ಸಕಲಾಭೀಷ್ಟದಾಯಕವಾಗಿರ್ತಕ್ಕಂಥದ್ದು, ಅಪಮೃತ್ಯು ಪರಿಹಾರವಾಗ್ತಕ್ಕಂಥದ್ದು. ಚತುರ್ದಶಿ ಅಷ್ಟಮಿ ದಿನಗಳಲ್ಲಿ ಶಿವನ ಶರಭಾವತಾರದ ಕಥೆಯನ್ನು ಯಾವತ್ತೂ ಓದ್ಕೊಳ್ಬೇಕು, ಇದನ್ನು ಪಠಿಸಬೇಕು. ಇದರಿಂದ ಎಲ್ಲ ರೀತಿಯ ಭಯ ಪರಿಹಾರವಾಗುತ್ತೆ. ನಿಷ್ಕಾಮನೆಯಿಂದ ಪಠಿಸಿದರೆ ರುದ್ರಲೋಕವೇ ಲಭ್ಯವಾಗುತ್ತೆ, ಶಿವ ಸಾಯುಜ್ಯ ದೊರೆಯುತ್ತೆ ಅಂತ ನಮಗೆ ಶಿವಪುರಾಣದಲ್ಲಿ ನಮಗೆ ಇದರ ಬಗ್ಗೆ ಉಲ್ಲೇಖ ಇದೆ. ಶಿವಾರ್ಪಣಮಸ್ತು.